ಈಗೀಗ ಏನಾಗಿದೆ ಸ್ವಲ್ಪ ಓಲ್ಡ್ ಏಜ್ ಅಲ್ಲೂ ಸ್ಟ್ರೋಕ್ ಹೋಗ್ತಾ ಇದೆ, ಯಂಗರ್ ಜನರೇಷನ್ ಅಲ್ಲೂ ಸ್ಟ್ರೋಕ್ ಆಗ್ತಾ ಇದೆ. ಯೂಶಲಿ ಸ್ಟ್ರೋಕ್ ಸಿಂಪ್ಟಮ್ಸ್ ಏನಾಗುತ್ತೆ, ಸಡನ್ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಆದ್ರೂ ಇರ್ಬೋದು. ಸಮಟೈಮ್ಸ್ ಏನಾಗುತ್ತೆ, ತೊದಲ್ ಮಾತಾಡೋದು ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ಸ್ಟ್ರೋಕ್ ಸಿಂಪ್ಟಮ್ಸ್ ಏನಾದಿದ್ರೆ ವಿತಿನ್ 3 hours to 4.5 hours ಒಳಗಡೆ ಹೋದ್ರೆ ಚಾನ್ಸಸ್ ಆಫ್ ರಿಕವರಿ ತುಂಬಾ ಚೆನ್ನಾಗಿರುತ್ತೆ. ಸ್ಟ್ರೋಕ್ ಬಗ್ಗೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹಲೋ, ನನ್ನ ಹೆಸರು ಡಾಕ್ಟರ್ ಎಂ ಸಮೀರ್ ಅಂತ. ನನ್ನ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹೆಡ್, ಟ್ರಸ್ಟ್ವೆಲ್ ಹಾಸ್ಪಿಟಲ್, ಜೆ.ಸಿ. ರೋಡ್, ಬೆಂಗಳೂರಲ್ಲಿ ಇರೋದು. ನಮ್ಮ ಹಾಸ್ಪಿಟಲ್ನಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಇರ್ತಾರೆ. ಸ್ಟ್ರೋಕ್ ಅಂದ್ರೆ ಏನಂದ್ರೆ ಸಮಟೈಮ್ಸ್ ಏನಾಗುತ್ತೆ, ಸ್ವಲ್ಪ ಓಲ್ಡ್ ಏಜ್ನಲ್ಲಿ ಈಗೀಗ ಏನಾಗಿದೆ, ಸ್ವಲ್ಪ ಓಲ್ಡ್ ಏಜಲ್ಲೂ ಸ್ಟ್ರೋಕ್ ಹೋಗ್ತಾ ಇದೆ, ಯಂಗರ್ ಜನರೇಷನ್ ಅಲ್ಲೂ ಸ್ಟ್ರೋಕ್ ಆಗ್ತಾ ಇದೆ. ಯೂಶಲಿ ಸ್ಟ್ರೋಕ್ ಸಿಂಪ್ಟಮ್ಸ್ ಏನಾಗುತ್ತೆ, ಸಡನ್ ಲಾಸ್ ಆಫ್ ಕಾನ್ಶಿಯಸ್ನೆಸ್ ಆದ್ರೂ ಇರ್ಬೋದು, ಫಸ್ಟ್ ಟೈಮ್ ಸೀಸರ್ ಆದ್ರೂ ಇರ್ಬೋದು, ಡಿಸ್ಓರಿಯಂಟೇಷನ್ ಆದ್ರೂ ಇರ್ಬೋದು. ಸಮಟೈಮ್ಸ್ ಏನಾಗುತ್ತೆ, ತೊದಲ್ ಮಾತಾಡೋದು ಆಗಿರ್ಬೋದು, ಇಲ್ಲಾಂದ್ರೆ ವೀಕ್ನೆಸ್ ಆಫ್ ದಿ ಅಪ್ಪರ್ ಲಿಂಬು, ಮೇಲೆ ಕೈಯೋ ಕಾಲು ಯಾವುದೋ ಒಂದು ವೀಕ್ನೆಸ್ ಆತರ ಬರುತ್ತೆ. ಅಂತ ಸಂದರ್ಭದಲ್ಲಿ ಸ್ಟ್ರೋಕ್ ಆದವಾಗ ಈ ತರ ಸ್ಟ್ರೋಕ್ ತರ ಸಿಂಪ್ಟಮ್ಸ್ ಏನಾದಿದ್ರೆ ಇಮಿಡಿಯೇಟ್ ಆಗಿ ಯಾವ್ದಾದ್ರು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಹೋದ್ರೆ ಚಾನ್ಸಸ್ ಆಫ್ ಸರ್ವೈವಲ್ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಟ್ರೈನಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಯೂಶಲಿ ಪೀಪಲ್ಗೆ ಈ ತರ ಆದಾಗ ಏನಾಗತ್ತೆ, ಅವ್ರು ಕ್ಲಿನಿಕ್ ಹೋಗ್ತಾರೆ, ಚಿಕ್ಕ ನರ್ಸಿಂಗ್ ಹೋಮ್ಸ್ ಹೋಗ್ತಾರೆ, ಅಲ್ಲೆಲ್ಲ ಟೈಮ್ ವೇಸ್ಟ್ ಆಗತ್ತೆ. ಈ ತರ ಸಿಂಪ್ಟಮ್ಸ್ ಏನಾದ್ರು ಬಂದ್ರೆ ಇಮಿಡಿಯೇಟ್ ಆಗಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ವಿತಿನ್ 3 hours to 4.5 hours ಒಳಗಡೆ ಹೋದ್ರೆ ಚಾನ್ಸಸ್ ಆಫ್ ರಿಕವರಿ ತುಂಬಾ ಚೆನ್ನಾಗಿರುತ್ತೆ. ಇಮಿಡಿಯೇಟ್ ಆಗಿ ಅವ್ರಿಗೆ ಸಿಂಪ್ಟಮ್ಸ್ ಎಲ್ಲ ಹಾಸ್ಪಿಟಲ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹೋದ್ಮೇಲೆ BP ನೋಡ್ಕೊಬೇಕು, BP ಜಾಸ್ತಿ ಆಗಿರುತ್ತೆ, ಪಲ್ಸ್ ನೋಡ್ಕೊಬೇಕು. ಪಲ್ಸ್ ಸಮಟೈಮ್ಸ್ ರೆಗ್ಯುಲರ್ ಇರುತ್ತೆ, ಸಮಟೈಮ್ಸ್ ಇರ್ರೆಗ್ಯುಲರ್ ಇರುತ್ತೆ. ECG ಮಾಡ್ಕೊಬೇಕು. ಅವ್ರು ಇಮಿಡಿಯೇಟ್ ಆಗಿ ಸ್ಟೆಬಿಲೈಸ್ ಮಾಡಿಬಿಟ್ಟು ಗ್ಲೂಕೋಸ್ ಬ್ಲಡ್ ಶುಗರ್ ಚೆಕ್ ಮಾಡ್ಕೊಬೇಕು. ಅದೆಲ್ಲ ಆಗಿ ತಿರ್ಗಾ ಮಾತಾಡೋದು, ಡಿಸ್ಓರಿಯಂಟೇಷನ್ ಇರೋದು, ಏನೇನೋ ಮಾತಾಡೋದು, ಕಾಲ್ನಲ್ಲಿ ಇಲ್ಲ ಕೈನಲ್ಲಿ ಒಂದ್ ಭಾಗ ಇಲ್ಲಾಂದ್ರೆ ಬೇರೆ ಭಾಗದಲ್ಲಿ ವೀಕ್ನೆಸ್ ತರ ಆದ್ರೆ ಇದ್ರೆ ಫಿಟ್ಸ್ ತರ ಏನಾದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬಂದ್ರೆ ಅದೆಲ್ಲ ಬೇಸಿಕ್ ಇನಿಷಿಯಲ್ ಅಸೆಸ್ಮೆಂಟ್ ಎಲ್ಲ ಮಾಡಿಬಿಟ್ಟು CT ಸ್ಕ್ಯಾನ್ ಅಲ್ಲಾಂದ್ರೆ MRI ಅದ್ ಮಾಡಲೇಬೇಕಾಗತ್ತೆ. ಅದ್ ಮಾಡಾದ್ಮೇಲೆ ನಮ್ಗೆ ಏನಾಗತ್ತೆ ಅಂದ್ರೆ ಇನ್ವಾಲ್ವ್ಮೆಂಟ್ ಆಗಿದೆ ಅಂದ್ರೆ ಬ್ರೈನ್ ಯಾವ ಭಾಗದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ, ಏನ್ ಬ್ಲೀಡಿಂಗ್ ಆಗಿದೆಯಾ ಇಲ್ಲಾಂದ್ರೆ ಇನ್ಫಾಕ್ಟ್ ಆಗಿದೆಯಾ. ದೀಸ್ ಆರ್ ದ 2 types ಆಫ್ ಸ್ಟ್ರೋಕ್. ಒನ್ ಈಸ್ ಹೆಮರೇಜಿಕ್ ಸ್ಟ್ರೋಕ್, ಒನ್ ಈಸ್ ಇಸ್ಚೆಮಿಕ್ ಸ್ಟ್ರೋಕ್ ಅಂತ ಇರುತ್ತೆ. ಅದ್ರ ತಕ್ಕಂತೆಗೆ ನಾವು ಈ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೋದು. ಸೊ ಯು ಕ್ಯಾನ್ ಸ್ಟ್ರೋಕ್ ಬಗ್ಗೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಡೋಂಟ್ ವೇಸ್ಟ್ ಟೈಮ್. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಸರ್ವಿಸ್ಗೆ ಬರಬೇಕು. ಥ್ಯಾಂಕ್ ಯು. ಸರ್, ಸ್ಟ್ರೋಕ್ ಬಂದಾಗ ಫುಡ್ ಯಾವ ತರ ಮೇಂಟೈನ್? ಸ್ಟ್ರೋಕ್ ಅಂದ್ರೆ ಇಮಿಡಿಯೇಟ್ ಆಗಿ ಸ್ಟ್ರೋಕ್ ಆದ್ಮೇಲೆ ಫುಡ್ ಏನ್ ಕೊಡ್ಬೇಡ್ದು. ಯಾಕಂದ್ರೆ ಸಮಟೈಮ್ಸ್ ಅವ್ರಿಗೆ ನುಂಗಕ್ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗತ್ತಂದ್ರೆ ಯೂಶಲಿ ಅವ್ರು ತಿನ್ನಕ್ ಹೋದ್ರೆ ಇಲ್ಲ ಏನ ಕುಡಿಯಕ್ ಹೋದ್ರೆ ವಾಮಿಟಿಂಗ್ ಬಂದ್ರೆ ಶ್ವಾಸಕೋಶದಲ್ಲಿ ಆಸ್ಪಿರೇಷನ್ ಆಗ್ಬಿಡುತ್ತೆ. ಆಸ್ಪಿರೇಷನ್ ಆಗ್ಬಿಟ್ರೆ ಡಿಲೇಡ್ ಕಾಂಪ್ಲಿಕೇಶನ್ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಅವ್ರಿಗೆ ಕಾನ್ಶಿಯಸ್ನೆಸ್ ಚೆನ್ನಾಗಿದ್ರೇನೆ ಅವ್ರಿಗೆ ಊಟ ಇಲ್ಲಾಂದ್ರೆ ನೀರನ್ನ ಕೊಡ್ಬೇಕು. ಅಲ್ಲಿವರೆಗೂ ಏನು ಕೊಡ್ಬೇಡ್ದು. ಸ್ಟ್ರೋಕ್ ಟ್ರೀಟ್ಮೆಂಟ್ ಆದ್ಮೇಲೆ ಚೆನ್ನಾಗಿ ಅವರೆಲ್ಲ ನುಗ್ತಾ ಇರ್ಬೇಕು. ಕಾನ್ಶಿಯಸ್ ಆಗಿದ್ರೆಗೆ ಅವ್ರು ಏನ್ ಬೇಕಾದ್ರೆ ಟ್ರೀಟ್ಮೆಂಟ್ ಅಲ್ಲಿ ತಗೊಬೋದು. ಆದ್ರೆ ಸ್ಟ್ರೋಕ್ ಎದ್ರ ಸಲುವಾಗಿ ಆಗಿದೆ, ಬ್ಲೀಡಿಂಗ್ ಆಗಿದ್ಯಾ ಇಲ್ಲಾಂದ್ರೆ ಇಸ್ಚೆಮಿಕ್ ಸ್ಟ್ರೋಕ್ ಆಗಿದ್ಯಾ ಅದ್ ನೋಡ್ಕೊಂಡ್ಬಿಟ್ಟೇನೆ ಮಾಡ್ಬೇಕು. ಅದ್ ತಕ್ಕಂತೆ ಮೆಡಿಕೇಶನ್ಸ್ ಎಲ್ಲ ಇರುತ್ತೆ. ಆ ಮೆಡಿಕೇಶನ್ಸ್ ಎಲ್ಲ ಕರೆಕ್ಟ್ ಆಗಿ ತಗೊಂಡ್ರೆ ರಿಕವರಿ ಚಾನ್ಸಸ್ ಚೆನ್ನಾಗಿರುತ್ತೆ. ಆದ್ರೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ನಾವು, ಇನಿಷಿಯಲ್ ವಿಂಡೋ ಪೀರಿಯಡ್, ಗೋಲ್ಡನ್ ಪೀರಿಯಡ್, ಅದ್ರಲ್ಲಿ ಇಮಿಡಿಯೇಟ್ ಆಗಿ ಬರಬೇಕು ಪೇಷಂಟ್. ಅವಾಗ ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಟ್ರೋಕ್ ಜಾಸ್ತಿ ಆದಂಗೆನೂ ನಾವು ಕಂಟ್ರೋಲ್ ಮಾಡ್ಕೊಬಹುದು. BP ಎಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.